ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ. ಕರ್ನಾಟಕದ ಮುದ್ರಣ ಕಾಶಿ ಎಂದೇ ಹೆಸರಾಂತ ಗದಗ ಜಿಲ್ಲೆಯಲ್ಲಿರುವ ಅತ್ಯುತ್ತಮವಾದಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ. ಅದುವೇ ತ್ರಿಕುಟೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕಲ್ಯಾಣಿ ಚಾಲುಕ್ಯರ ಹೆಸರಾಂತ ವಾಸ್ತುಶಿಲ್ಪಕ್ಕೆ ಈ ಒಂದು ದೇವಸ್ಥಾನ ಸಾಕ್ಷಿ ಅಂದರೆ ತಪ್ಪಾಗಲಾರದು. ಬನ್ನಿ ಇದರ ಒಂದು ಚಿತ್ರಣವನ್ನು ಹಾಗೆ ಇಲ್ಲಿ ಇರುವ ಕೆತ್ತನೆಗಳನ್ನು ನಿಮ್ಮೊಟ್ಟಿಗೆ ನೋಡುವಂಥ ಆಸೆ. ಬನ್ನಿ ನೋಡೋಣ. ಈ ಪವಿತ್ರ ದೇವಾಲಯವು ಸುಮಾರು 1002ರಲ್ಲಿ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ. ಇದನ್ನು ಮುಖ್ಯವಾಗಿ ಕಲ್ಯಾಣಿ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನೀವು ಈ ಕಂಬಗಳ ಮೇಲಿರುವಂತಹ ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿ. ಪ್ರತಿಯೊಂದು ಕಂಬವು ಕಲಾತ್ಮಕತೆಯ ಪ್ರತೀಕ. ಕೆತ್ತನೆಯಲ್ಲಿರುವಂತಹ ಪ್ರತಿ ವಿವರವು ಒಂದೊಂದು ಕಥೆಯನ್ನು ಹೇಳುತ್ತೆ ಅಂತಂದರೆ ತಪ್ಪಾಗಲಾರದು. ಇಡೀ ದೇವಸ್ಥಾನದ ವಿನ್ಯಾಸ ಎಷ್ಟು ಅದ್ಭುತವಾಗಿದೆ ಅಂದರೆ ಇದು ಪ್ರಾಚೀನ ಭಾರತದ ಇಂಜಿನಿಯರಿಂಗ್ ವೈಭವ ಅಂತಲೇ ಹೇಳ್ಬೋದು. ಈ ದೇವಾಲಯದ ಅತ್ಯುತ್ತಮ ವಿಶಿಷ್ಟವಾದ ಭಾಗ ಅಂದರೆ ಇದರ ಗರ್ಭಗುಡಿ. ಇದಕ್ಕೆ ತ್ರಿಕುಟೇಶ್ವರ ಎಂದು ಹೆಸರು ಬರಲು ಕಾರಣ, ಇಲ್ಲಿ ಒಂದೇ ಕಲ್ಲಿನ ಮೇಲೆ 3 ಶಿವಲಿಂಗಗಳನ್ನು ಸ್ಥಾಪಿಸಲಾಗಿದೆ. ಹಾಗೆ ಈ 3 ಶಿವಲಿಂಗಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಪ್ರತೀಕ ಎಂದು ನಂಬಲಾಗಿದೆ. ಇಂತಹ ರಚನೆಯು ಬಹಳ ಅಪರೂಪ. ದೇವಾಲಯದ ಆವರಣದೊಳಗೆ ನಮಗೆ ಮತ್ತೊಂದು ಅದ್ಭುತವಾದ ದೇವಾಲಯ ಸಿಗುತ್ತೆ. ಅದು ಜ್ಞಾನದ ಅಧಿದೇವತೆ ಶ್ರೀ ಭವಾನಿ ಸರಸ್ವತಿ ದೇವಾಲಯ. ಈ ಸರಸ್ವತಿ ದೇವಾಲಯದ ಕಂಬಗಳು ಮತ್ತು ಪರದೆಯ ಕಲ್ಲಿನ ಕೆತ್ತನೆಗಳು ಕಣ್ಣಿಗೆ ಹಬ್ಬವನ್ನೇ ತರ್ತವೆ. ಇದರ ಸೂಕ್ಷ್ಮ ಕಲಾಕೃತಿಗಳನ್ನು ನಾವು ನೋಡ್ಬೋದು. ಸರಸ್ವತಿ ದೇವಾಲಯದ ಆವರಣ ಹಾಗೆ ತ್ರಿಮೂರ್ತಿಗಳ ಮುಂದೆ ಕುಳಿತ ನಂದಿ, ಸೂರ್ಯನಾರಾಯಣ ದೇವಸ್ಥಾನ, ಎಲ್ಲವೂ ನೋಡಲು ಅದ್ಭುತ ಮತ್ತು ಅವಿಸ್ಮರಣೀಯ.
ಒಟ್ಟಿನಲ್ಲಿ ಈ ಗದಗಿನ ತ್ರಿಕುಟೇಶ್ವರ ಸ್ವಾಮಿ ದೇವಾಲಯ ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಇದು ನಮ್ಮ ಶ್ರೀಮಂತ ಇತಿಹಾಸ ಮತ್ತು ಕಲೆಗಳ ಮಹಾನ್ ಪರಂಪರೆ ಸಾರುವಂತಹ ಸ್ಥಳ. ನೀವು ಇತಿಹಾಸ ಪ್ರಿಯರಾಗಿದ್ದರೆ ಅಥವಾ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಹತ್ತಿರದಿಂದ ನೋಡಲು ಬಯಸಿದರೆ ಗದಗಿಗೆ ಬಂದಾಗ ಈ ದೇವಾಲಯಕ್ಕೆ ಭೇಟಿ ಕೊಡಲು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಆಸಕ್ತಿದಾಯಕ ತಾಣಗಳ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.